3 ಜನ ಸುಮಾರು 30 ಜನರಿಗೆ ಈ ರೀತಿ ಪ್ರಕರಣ. ವೆಲ್ಕಮ್ ಬ್ಯಾಕ್. ಬಿಜೆಪಿಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೇನೆ ಮಂಜುಳಾ ಅವರಿಗೆ ಟಿಕೆಟ್ ಸಿಕ್ತು, ಆ ರೀತಿಯ ಅನುದಾನ ಸಾಗೇ ಬಿಡುತ್ತೆ ಅನ್ನುವಷ್ಟರಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರಾದರು. ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಲಿಂಗರಾಜ್ ಪಾಟೀಲ್ ಸಿ ಮಂಜುಳಾಗೆ ಈ ಸಂದರ್ಭದಲ್ಲಿ ಕಟೀಲ್ ಸಮಾಧಾನ ಮಾಡಿದ್ದಾರೆ. ಟಿಕೆಟ್ ವಂಚಿತರಿಗೆ ಸಮಾಧಾನವನ್ನ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್. ನಿಮ್ಮದೇ ಹೆಸರು ಫೈನಲ್ ಆಗಿತ್ತು, ಆದ್ರೆ ಅಂತಿಮವಾಗಿ ವರಿಷ್ಠರು ಈ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೋಬೇಡಿ, ಮುಂದೆ ನೋಡೋಣ ಅಂತ ಹೇಳಿ ಸಮಾಧಾನ ಪಡಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಮುಂದಿನ ಬಾರಿ ನಿಮ್ಮ ಹೆಸರು ಪರಿಗಣಿಸುತ್ತೇವೆ ಅಂತ ಹೇಳಿ ಸಮಾಧಾನ ಪಡಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಇನ್ನು ಟಿಕೆಟ್ ವಂಚಿತರಾಗಿರುವ ಲಿಂಗರಾಜ್ ಪಾಟೀಲ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ರಿಪೋರ್ಟರ್ ಕೃಷ್ಣ ಲಿಂಗರಾಜ್ ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಲಿಂಗರಾಜ್ ಪಾಟೀಲ್ ಅವರಿದ್ದಾರೆ. ಸರ್, ಈಗ ನಿಮ್ಗೆ ಕನೆಕ್ಷನ್ದಲ್ಲಿ ಟಿಕೆಟ್ ತಪ್ಪಿದೆ, ಯಾಕೆ ತಪ್ಪಿರ್ಬೋದು ಅಂತ ಸರ್? ಯಾಕೆ? ಇದು ಪಕ್ಷದ ಒಂದು ಸೂಚನೆ. ಪಕ್ಷ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಿರ್ತೀವಿ. ಸಮರ್ಥವಾಗಿ ಸೇವೆ ಸಲ್ಲಿಸಿದಂತವ್ರು ನೀವು ಹೆಸರು ಪಣಗಿಸಿತ್ತು, ಕನೆಕ್ಷನ್ದಲ್ಲಿ ಯಾಕೆ ತಪ್ಪಿತ್ತು ಅಂತ ಸರ್? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಕಳೆದ 33 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸಾಯುವರೆಗೂ ಬಿ ಜೆ ಪಿಯಲ್ಲಿ ಇರ್ತೀನಿ. ಪಕ್ಷದ ಸೂಚನೆ ಏನು ಬಂದಿದೆ, ಇಲ್ಲಿವರೆಗೂ ಏನು ಕೆಲಸ ಕೊಟ್ಟಿದ್ದಾರೆ, ಯಾವ ಹುದ್ದೆ ಕೊಟ್ಟಿದ್ದಾರೆ, ಏನೇನು ಅವಕಾಶ ಕೊಟ್ಟಿದ್ದಾರೆ ಎಲ್ಲವೂ ಸಮರ್ಥವಾಗಿ ನಿರ್ವಹಿಸಿದ್ದೀನಿ. ಮುಂದೆ ಒಂದು ವಿಶ್ವಾಸ ಇದೆ, ಪಕ್ಷದ ಮೇಲೆ ವಿಶ್ವಾಸ ಇದೆ. ಅಧ್ಯಕ್ಷ ಏನು ಹೇಳಿದ್ದಾರೆ ಸರ್? ಅದೇ ಪಕ್ಷದ ಮೇಲೆ ವಿಶ್ವಾಸ ಇದೆ. ಇನ್ನೂ ಭಾಳಷ್ಟು ಅವಕಾಶ ಇದೆ. ಭಾಳಷ್ಟು ಅವಕಾಶಗಳಿದೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಬರುವಂಥ ದಿನಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ. ಸಂದರ್ಭ ಬಂದಾಗ ನಮ್ಮಂಥ ಕಾರ್ಯಕರ್ತನ ಗುರುತು ಮಾಡುವಂಥ ಕೆಲಸ ಪಕ್ಷ ಏನು ಬೇಸರ ಇಲ್ಲ ಆಗಿದೆ. ಸೊ ಹಾಗಾದ್ರೆ ಕೈ ತಪ್ಪಿದೆ ಒಂದ್ ಕಡೆ ಲಿಂಗರಾಜ್ ಪಾಟೀಲ್ ಹಾಗೇನೆ ಮಂಜುಳಾ ಅವರಿಗೆ ಕೈ ತಪ್ಪಿರೋ ಕಾರಣ ಏನು, ಕೊನೆ ಕ್ಷಣದಲ್ಲಿ ಏನೇನು ಕಸರತ್ತುಗಳು ಆಯಿತು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಲಿಂಗರಾಜ್ ಪಾಟೀಲ್ ಅವರನ್ನ ನೀವು ಮಾತನಾಡಿಸಿದೆ, ಅಸೆಂಬ್ಲಿ ಒಂದಷ್ಟು ಭಾವುಕರು ಕೂಡ ಆಗಿದ್ರು, ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಹೇಳಿ. ಆ ಒಂದು ಹೆಸರುಗಳು ಬದಲಾವಣೆ ಆಗಿದ್ದಂತಹ ಕಾರಣಗಳು ಏನೇನು ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗಾಗಲೇ ಲಿಂಗರಾಜ್ ಪಾಟೀಲ್ ಅವರು ಭಾವುಕರಾಗಿ ಮಾತಾಡೋದಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಅವರು ಧಾರವಾಡ ಹುಬ್ಬಳ್ಳಿಯಲ್ಲಿದ್ರು, ಮತ್ತೆ ಪಕ್ಷ ಸಂಘಟನೆಗೆ ಬಹಳಷ್ಟು ಕೆಲಸವನ್ನ ಮಾಡಿದ್ರು, ಮತ್ತೆ ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ರು, ಮತ್ತೆ ನರೇಂದ್ರ ಮೋದಿ ಅಂತಹ ನಾಯಕರ ಜೊತೆಗೆ ಕೂಡ ಉತ್ತಮವಾದಂತಹ ಒಂದು ರೀತಿ ಒಡನಾಟ, ಅವ್ರ ಜೊತೆ ಮಾತುಕತೆ ನಡೆಸುವಂತ ಒಂದು ಕೆಲಸವನ್ನ ಅಂದ್ರೆ ಪ್ರಮುಖವಾಗಿ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಅಂತಿಮವಾಗಿ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು. ಬಹುಶಃ ಅವರು ರಾಜ್ಯ ಬಿಜೆಪಿ ಕಚೇರಿಗೆ ನಿನ್ನೆ ಹುಬ್ಬಳ್ಳಿಯಿಂದನೇ ಹೊರಟು ರಾಜ್ಯ ಬಿಜೆಪಿ ಕಚೇರಿಗೆ ಬಂದು ಇವತ್ತು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೊಂಡಿದ್ರು ನಮ್ಮ ಪತ್ರ ಸಲ್ಲಿಕೆಗೆ. ಆದ್ರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿರುವಂತದ್ದು ನಿಜಕ್ಕೂ ಕೂಡ ಅವರಿಗೆ ಒಂದು ರೀತಿ ಭಾವುಕಕ್ಕೆ ಕಾರಣವಾಗಿರುವಂತದ್ದು. ಬಿಜೆಪಿ ಕಚೇರಿಯಿಂದ ಹೊರಟಂತ ಸಂದರ್ಭದಲ್ಲಿ ಬಹಳಷ್ಟು ಅಳುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಯಿತು. ಯಾಕಂದ್ರೆ ಪ್ರಮುಖವಾಗಿ ಎಲ್ಲೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಿಮವಾಗಿ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಲಿಂಗರಾಜ್ ಪಾಟೀಲ್ ಮತ್ತೆ ಮಂಜುಳಾ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಈಗಾಗಲೇ ಹೇಮಲತಾ ಇವರಿಬ್ಬರ ಬದಲಾಗಿ ಹೇಮಲತಾ ನಾಯ್ಕ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಈಗಾಗಲೇ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇಲ್ಲ ಒಂದ್ ಕಡೆ ಈಗ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಏನು ಹೆಸರು ಸೃಷ್ಟಿಸಿದ್ರು ಅವರಿಗೆ ಮಾತ್ರ ಮಣೆ ಹಾಕಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮಾಧ್ಯಮಗಳ ಜೊತೆ ಮಾತಾಡಿದ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ನನ್ನ ಟೀಮ್ ಏನಿದೆ ಅವರಿಗೆ ಅವಕಾಶವನ್ನ ಕೊಡಲಾಗಿದೆ, ಬಹಳಷ್ಟು ಇವತ್ತು ಸಂತೋಷ ಆಗ್ತಾ ಇದೆ, ಸಂತೋಷವಾದಂತಹ ದಿನವನ್ನು ಅನ್ನುವ ಮಾತನ್ನು ಕೂಡ ಹೇಳಿದ್ರು. ಇಲ್ಲ ಒಂದ್ ಕಡೆ ಬೇರೆ ನಾಯಕರಿಗೆ ಸೆಡ್ಡು ಓಡಂತ ನಿಟ್ಟಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಈ ಒಂದು ವಿಚಾರದಲ್ಲಿ ಮುಂದಾಗಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅವರದೇ ಆದಂತ ಟೀಮ್ಗೆ ಬಹುಶಃ ಎಲ್ರಿಗೂ ಕೂಡ ಟಿಕೆಟ್ ಅನ್ನ ಹೈಕಮಾಂಡ್ ಕೊಟ್ಟಿರುವಂತದ್ದು. ಮತ್ತೆ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರು ಸೂಚಿಸಿರುವಂತದ್ದಾಗಿರ್ಬೋದು, ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಏನು ಹೆಸರನ್ನ ಸೂಚಿಸಿದ್ರು ಅವರಿಗೆ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಬಹುಶಃ ಇದು ನಳಿನ್ ಕುಮಾರ್ ಕಟೀಲ್ ಅವರ ಕೈ ಮೇಲುಗೈ ಆಯ್ತು ಅನ್ನುವಂಥದ್ದು ಕೂಡ ಇದೀಗ ಸದ್ಯಕ್ಕೆ ಹೇಳಲಾಗ್ತಾ ಇರುವಂತದ್ದು. ಈಗ ಮುಖ್ಯವಾಗಿ ಬಹಳಷ್ಟು ಜಾತಿ ಸಮೀಕರಣ ಆಗಿರ್ಬೋದು, ಮತ್ತೆ ಅವರ ಹಿನ್ನೆಲೆ ಆಗಿರ್ಬೋದು, ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಸಂಘಟನೆ ಆಧಾರದಲ್ಲಿ ಒಂದಷ್ಟು ಮಾನದಂಡಗಳಲ್ಲಿ ಇವರನ್ನ ಆಯ್ಕೆ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೂ ಕೂಡ ಈಗಾಗಲೇ ಹೈಕಮಾಂಡ್ ಸೂಚಿಸಿರುವಂತ ಏನ್ ಕಾರಣ ಅಂತಂದ್ರೆ ಈಗಾಗಲೇ ಬಿಜೆಪಿಯಿಂದ ಬಹುಶಃ ಮುಖ್ಯವಾಗಿ ಏನಂತಂದ್ರೆ ಎಸ್ಸಿ ಕಮ್ಯುನಿಟಿಯ ಬಲಗೈ ಏನ್ ಸಮುದಾಯ ಏನಿದೆ ಅದು ದೂರ ಉಳಿದಿರುವಂತದ್ದು. ಅದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹತ್ತಿರ ಆಗಿದೆ. ಅದನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಇದೀಗ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಇದೀಗ ಕೊನೆ ಕ್ಷಣದಲ್ಲಿ ಟಿಕೆಟ್ ಏನ್ ತಪ್ಪಿದ್ದಾರೆ ಅಂತ ಅಂದ್ರೆ ಲಿಂಗರಾಜ್ ಪಾಟೀಲ್ ಆಗಿರ್ಬೋದು, ಮತ್ತೆ ಮಂಜುಳಾ ಅವರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮಾತುಕತೆ ನಡೆಸಿ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶವನ್ನ ಕೊಡಲಾಗುವುದು ಅನ್ನೋ ಸಮಾಧಾನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನವಿತಾ.
ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.